ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 5/3/1970. ಬಾಬಾ ಹೇಳ್ತಾರೆ, ಜಲ್ ಚಡಾನ ಅರ್ಥಾತ್ ಪ್ರತಿಜ್ಞಾ ಕರ್ನ. ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡುವುದು ಅಂದರೆ ಅರ್ಥ ಪ್ರತಿಜ್ಞೆ ಮಾಡುವುದು. आज शिव जयंती मनाने के लिए बुलाया है, कैसे मनाना चाहते हो? ಮಿಲ್ನಾ ಹಿ ಮನಾನಾ ಹೇ. ಇವತ್ತು ಶಿವ ಜಯಂತಿ ಆಚರಣೆ ಮಾಡಲಿಕ್ಕೆ ಕರೆದಿದ್ದೀರಾ? ಹೇಗೆ ಆಚರಣೆ ಮಾಡಲಿಕ್ಕೆ ಬಯಸ್ತೀರಾ? ತಂದೆಯ ಮಿಲನ ಮಾಡುವುದೇ ಆಚರಿಸುವುದಾಗಿದೆ. ಲೋಗ್ ಮಿಲ್ನೆ ಕೆ ಲಿಯೆ ಮನಾತೆ ಹೇ और बच्चे मिलने को ही ಮನಾನಾ ಸಮಜ್ತೆ ಹೇ. ಮನುಷ್ಯರೇನು ಮಾಡ್ತಾರೆ? ಮಿಲನ ಮಾಡಲಿಕ್ಕೋಸ್ಕರ ಆಚರಣೆ ಮಾಡುತ್ತಾರೆ. ಆದರೆ ನೀವು ಮಕ್ಕಳು ಮಿಲನವನ್ನೇ ಆಚರಣೆ ಅಂತ ತಿಳ್ಕೊಳ್ತೀರಾ. तो मिलना अर्थात मना लिया, अभी क्या रहा बाकी? ಮಿಲನ ಮಾಡುವುದು ಅಂತಂದರೆ ಅರ್ಥ ಆಚರಿಸ್ಬಿಟ್ಟಿದ್ದೀರಾ, ಬಾಕಿ ಇನ್ನೇನಿದೆ? ಆ ಬಚ್ಚೋं का मनाना एक तो है मिलना और दूसरा है अपने समान बनाना. ನೀವು ಮಕ್ಕಳು ಆಚರಿಸುವುದು ಅಂದರೆ ಅರ್ಥ ಒಂದು ಮಿಲನ ಮಾಡುವಂತಹದ್ದು, ಮತ್ತೊಂದು ತಮ್ಮ ಸಮಾನ ಮಾಡಿಕೊಳ್ಳುವಂತಹದ್ದು. तो मिलन और मिलना और बनाना यही है मनाना. ತಂದೆಯ ಜೊತೆ ಮಿಲನ ಮಾಡುವುದು ಮತ್ತು ಅನ್ಯರನ್ನು ಕೂಡ ಸಮಾನ ಮಾಡಿಕೊಳ್ಳುವಂತಹದ್ದು ಇದೇ ಆಗಿದೆ ಆಚರಿಸುವುದು. आज के दिवस पर ये 2 बातें करनी है. मिलन तो मना ही रहे हो, बाकी आप समान बनाना. ಇವತ್ತಿನ ದಿವಸ ಈ 2 ಕೆಲಸಗಳನ್ನು ಮಾಡಬೇಕು. ಮಿಲನ ಅಂತೂ ಆಚರಿಸ್ತಾ ಇದ್ದೀರಾ, ಬಾಕಿ ನಿಮ್ಮ ಸಮಾನ ಮಾಡಿಕೊಳ್ಬೇಕಾಗಿದೆ. ये दोनों बातें की गोये शिव जयंती मनाई. जब भक्त लोग जल चढ़ाने के लिए जाते हैं तो भी बीच में ब्राह्मण होते हैं जो उनसे कराते हैं. ಈ 2 ಮಾತುಗಳನ್ನು ನೀವು ಮಾಡಿದ್ದೀರಾ ಅಂತಂದರೆ ಶಿವ ಜಯಂತಿಯನ್ನು ಆಚರಿಸಿದ ಹಾಗೆ. ಭಕ್ತರೇನು ಮಾಡ್ತಾರೆ? ಶಿವಲಿಂಗಕ್ಕೆ ಜಲ ಹಾಕಲಿಕ್ಕೆ, ಅಭಿಷೇಕ ಮಾಡಲಿಕ್ಕೆ ಹೋಗ್ತಾರೆ. ಅದರ ಮಧ್ಯದಲ್ಲಿ ಪೂಜಾರಿ ಇರ್ತಾರೆ, ಅವರಿಂದ ಮಾಡಿಸ್ತಾರೆ, ಬ್ರಾಹ್ಮಣರ ಕೈಯಲ್ಲಿ ಮಾಡಿಸ್ತಾರೆ. तो आप भी ब्राह्मण हो, जैसे भक्त लोग जल चढ़ाते हैं वैसे तुम बच्चे बाप के ऊपर आत्माओं से जल चढ़वाते हो. ನೀವು ಬ್ರಾಹ್ಮಣರಾಗಿದ್ದೀರಾ, ಹೇಗೆ ಭಕ್ತರು ಜಲ ಹಾಕುತ್ತಾರೆ, ನೀರು ಹಾಕ್ತಾರೆ ಲಿಂಗಕ್ಕೆ, ಹಾಗೆ ನೀವು ಮಕ್ಕಳು ತಂದೆಯ ಮೇಲೆ ಆತ್ಮಗಳಿಂದ ಜಲ ಹಾಕಿಸ್ತೀರಾ. ಯ ಜಲ್ ಅಥವಾ ದೂಧ ಚಡಾನೆ ಕ ರಸಂ ಕ್ಯೂ ಚಲಿ. ಈ ನೀರಿನ ಅಭಿಷೇಕ ಮಾಡುವುದು, ಹಾಲಿನ ಅಭಿಷೇಕ ಮಾಡುವುದು ಇದು ಯಾಕೆ ನಡೀತಾ ಬಂತು? जिस समय जल चढ़ाते हैं उस समय मन में क्या सोचते हैं मालूम है? ಯಾವ ಸಮಯದಲ್ಲಿ ಅಭಿಷೇಕ ಮಾಡುತ್ತಾರೆ ಆ ಸಮಯದಲ್ಲಿ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾರೆ ಗೊತ್ತಾ? जल व दूध जो चढ़ाते हैं उनका भावार्थ यह है, जब कोई भी प्रतिज्ञा करना होता है तो हाथ में जल उठाते हैं, सूर्य को भी जल चढ़ाते हैं. ನೀರು ಅಥವಾ ಹಾಲು ಯಾವಾಗ ಹಾಕ್ತಾರೆ ಶಿವಲಿಂಗಕ್ಕೆ ಅಥವಾ ಯಾವಾಗಲೂ ಪ್ರತಿಜ್ಞೆ ಮಾಡ್ತಾರೆ, ಅದರ ಭಾವಾರ್ಥ ಏನು ಅಂತ ಅಂದರೆ, ಯಾವಾಗ ಏನೋ ಒಂದು ಪ್ರತಿಜ್ಞೆ ಮಾಡ್ತಾರೆ ಆಗ ಕೈಯಲ್ಲಿ ನೀರು ತಗೊಳ್ತಾರೆ, ಮತ್ತು ಸೂರ್ಯನಿಗೂ ಸಹ ನೀರನ್ನು ಜಲ ಹಾಕ್ತಾರೆ. अंदर में प्रतिज्ञा करते हैं, तुम्हारे पास भी जब कोई आते हैं तो पहले उनसे प्रतिज्ञा का जल लो. ನಿಮ್ಮ ಹತ್ರನೂ ಕೂಡ ಯಾರು ಮೊಟ್ಟ ಮೊದಲು ಬರ್ತಾರೆ ಅವ್ರ ಹತ್ರ ಪ್ರತಿಜ್ಞೆಯ ನೀರನ್ನು ತಗೊಳ್ಳಿ, ಅಂದರೆ ಪ್ರತಿಜ್ಞೆ ಮಾಡಿಸಿ. एक प्रतिज्ञा कराते हो ना कि हम आज से एक शिव बाबा के ही बनकर रहेंगे. ಒಂದು ಪ್ರತಿಜ್ಞೆ ಅಂತೂ ಮಾಡಿಸ್ತೀರಾ ಅಲ್ವಾ, ಇವತ್ತಿನಿಂದ ನಾವು ಶಿವ ತಂದೆಗೆ ಮಕ್ಕಳಾಗಿಯೇ ಇರ್ತೀವಿ. तो पहले उनसे प्रतिज्ञा कराते हो, वो लोग भी अंदर में प्रतिज्ञा कर फिर स्वयं सम्मुख आकर देवताओं पर अर्पण होते हैं. ಮೊದಲವರಿಂದ ಪ್ರತಿಜ್ಞೆ ಮಾಡಿಸ್ತೀರಾ, ಅವರು ಕೂಡ ಆಂತರಿಕದಲ್ಲಿ ಪ್ರತಿಜ್ಞೆ ಮಾಡುತ್ತಾರೆ, ಮತ್ತೆ ಸ್ವಯಂವೇ ಎದುರುಗಡೆ ಬಂದು ದೇವತೆಗಳಿಗೆ ಅರ್ಪಣೆ ಆಗ್ತಾರೆ.
जो पूरे भक्त होते हैं, पूरा ही भक्त होते हैं, वो सारा ही अपने को उनके आगे झुकाते हैं, अर्थात अपने को अर्पण कर लेते हैं. ಯಾರು ಪೂರ್ಣ ರೂಪದಲ್ಲಿ ಭಕ್ತರಾಗಿರ್ತಾರೆ ಅವರು ಪೂರ್ತಿಯಾಗಿ ತಮ್ಮನ್ನು ತಾವು ದೇವಿ ಅಥವಾ ದೇವತೆಗಳ ಮುಂದೆ ಬಾಗುತ್ತಾರೆ. ಅಂದರೆ ಅರ್ಥ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡ್ಬಿಡುತ್ತಾರೆ. तो तुम भी पहले उनसे प्रतिज्ञा कराते हो, जब पक्के हो जाते हैं तो संपूर्ण स्वाहा कराते हो. ನೀವು ಕೂಡ ಏನು ಮಾಡ್ತೀರಾ, ಮೊದಲು ಪ್ರತಿಜ್ಞೆ ಮಾಡಿಸ್ತೀರಾ, ನಂತರ ಯಾವಾಗ ಅವರು ಪಕ್ಕ ಆಗಿಬಿಡ್ತಾರಾಗ ಸ್ವಾಹ ಮಾಡಿಸ್ತೀರ. ಐಸಾ ಸರ್ವಿಸ್ ಕರ್ನಾ ಹೇ, ಬಿಲ್ಕುಲ್ ನ್ಯೋಚವಾರ್ ಕರಾನ. ಇಂತಹ ಸೇವೆಯನ್ನು ಮಾಡಬೇಕು. ಹೇಗೆ ಅಂದರೆ ಬಿಲ್ಕುಲ್ ಅವರು ಬಲಿಹಾರಿ ಆಗಿಬಿಡಬೇಕು ಬಾಬಾರವರಿಗೆ. आपने कितने को नौचवार कराया है, जो जितना स्वयं नौचवार बने हैं उतना ही औरों को बनाते हो. ಮತ್ತು ಎಷ್ಟು ಜನರನ್ನು ಆ ರೀತಿ ಸಂಪೂರ್ಣ ಅರ್ಪಣೆ ಮಾಡಿಸಿದ್ದೀರಾ. ಯಾರು ಸ್ವಯಂ ಎಷ್ಟು ಬಲಿಹಾರಿ ಆಗಿರ್ತಾರೆ ಅವರಷ್ಟು ಅನ್ಯರನ್ನು ಮಾಡಿಸ್ತಾರೆ. ಅಗರ್ ಸ್ವಯಂ ಹಿ ಸಂಪೂರ್ಣ ನ್ಯೋಚಾವಾರ್ ನಹಿ ಬನೆ ಹೇ तो औरों को भी इतना ही आप समान बनाते हैं. ಒಂದು ವೇಳೆ ಸ್ವಯಂವೇ ಸಂಪೂರ್ಣ ಬಲಿಹಾರಿ ಆಗಿಲ್ಲ ಅಂದರೆ ಬೇರೆಯವರನ್ನು ಕೂಡ ಅಷ್ಟೇ ಬಲಿಹಾರಿ ಮಾಡಿಸ್ತಾರೆ. ಅಭಿ ನ್ಯೋಚಾವಾರ್ ಹೋನೆ ಮೇ ಮೆಹನತ್ और समय दोनों लगता है. ಈಗ ಬಲಿಹಾರಿ ಆಗುವುದರಲ್ಲಿ ಪರಿಶ್ರಮನೂ ಇಡಿಸುತ್ತೆ ಮತ್ತು ಸಮಯನೂ ಕೂಡ ಇಡಿಸುತ್ತೆ. लेकिन थोड़े ही समय में न्योचावार होने वालों की क्यों लग जाएगा. ಆದರೆ ಈಗ ಸ್ವಲ್ಪ ಸಮಯದಲ್ಲಿಯೇ ಬಾಬಾರವರಿಗೆ ಬಲಿಹಾರಿ ಆಗುವಂತಹ ಮಕ್ಕಳ ಲೈನ್ ನಿಂತ್ಕೊಂಡ್ಬಿಡುತ್ತೆ. ಜೈಸೆ ವಹ ಯಾದಗಾರ್ ಹೇ ಕಾಶಿ ಕಲವಟ್ ಖಾನೆ ಕಾ, ಸ್ವಯಂ ಅಪ್ನಿ ಇಚ್ಛಾ ಸೆ ಕಟನೆ ಕೋ ತಯಾರ್ ಹೋ ಜಾತೆ ಹೇ. ಹೀಗೆ ಭಕ್ತಿಯಲ್ಲಿ ಸ್ಮಾರಕ ಇದೆ, ಕಾಶಿ ಕಲವಟ್ ಕತ್ತಿಗಳ ಬಾವಿಯಲ್ಲಿ ಹೋಗಿ ಬಿದ್ದು ಬಿಡುತ್ತಾರೆ. ಹಾಗೆ ಅವರು ಸ್ವಯಂ ತಯಾರಾಗಿಬಿಡುತ್ತಾರೆ ಬಲಿಹಾರಿ ಆಗಲಿಕ್ಕೆ ಭಗವಂತನಿಗೆ. ಅಪ್ನಿ ಇಚ್ಛಾಸೆ, ತಮ್ಮ ಇಚ್ಛೆಯಿಂದ ಅಂತಾರೆ ಬಾಬರವರು. ವೈಸೆ ಯಹಾ ಭಿ ತಯಾರ್ ಹೋ ಜಾಯೆಂಗೆ, आप लोगों को इच्छा पैदा करने की मेहनत भी नहीं करना पड़ता है. ಇಲ್ಲಿಯೂ ಕೂಡ ಸ್ವಯಂವೇ ತಂದೆಗೆ ಬಲಿಹಾರಿ ಆಗ್ಲಿಕ್ಕೆ ತಯಾರಾಗ್ಬಿಡ್ತಾರೆ. ನೀವು ಅವರಲ್ಲಿ ಇಚ್ಛೆಯನ್ನು ಜಾಗೃತ ಮಾಡುವ ಪರಿಶ್ರಮನೂ ಕೂಡ ಪಡೋ ಅವಶ್ಯಕತೆ ಇಲ್ಲ. स्वयं अपनी ही इच्छा से जंप देने के लिए तैयार हो जाएंगे. ಸ್ವಯಂ ಅವರೇ ಜಂಪ್ ಮಾಡಲಿಕ್ಕೆ ತಯಾರಾಗಿಬಿಡ್ತಾರೆ. ಕ್ಯೂ ಲಗ್ನ ಹೇ, ಬಾಬಾ ಹೇಳ್ತಾರೆ ಈಗ ಲೈನ್ ನಿಂತ್ಕೊಳ್ತಾರೆ. ಏನಕ್ಕೆ ಹೇಳಿ, ಬಾಬರವರಿಗೆ ಬಲಿಹಾರಿ ಆಗಲಿಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸ್ಕೊಳ್ಳೋದಕ್ಕೋಸ್ಕರ ಬಾಬನ ಮುಂದೆ ಲೈನ್ ನಿಂತ್ಕೊಳ್ತಾರೆ ಅಂತಾರೆ ಬಾಬಾ. अभी नहीं लग रहा, ये क्यों लगनी है, अभी नहीं लग रहा है, इसका भी कारण है. बच्चों के पास अभी कौन सी क्यों लगी हुई है. ಈಗ ಇನ್ನೂ ಆಗ್ತಾ ಇಲ್ಲ, ಆದರೆ ಆಗಬೇಕಾಗಿದೆ. ಇದಕ್ಕೂ ಕಾರಣ ಇದೆ. ನೀವು ಮಕ್ಕಳ ಹತ್ತಿರ ಈಗ ಯಾವ ಲೈನ್ ನಿಂತಿದೆ. जब वह क्यों ख़त्म हो जाएगी तब ये क्यों लगेगी. मालूम है अभी कौन सा क्यों लगा हुआ है. ಆ ಲೈನ್ ಯಾವಾಗ ಸಮಾಪ್ತಿ ಆಗುತ್ತಲ್ವ ಆಗ ಬಾಬನಿಗೆ ಬಲಿಹಾರಿ ಆಗುವಂತಹವರ ಲೈನು ನಿಂತ್ಕೊಳ್ಳುತ್ತೆ. ಈಗ ಯಾವ ಲೈನ್ ಇದೆ ನಿಮ್ಮ ಮುಂದೆ ಗೊತ್ತಾ, ಸಂಕಲ್ಪಗಳ ಲೈನ್ ಅಂತಾರೆ ಬಾಬರವರು. ಸಂಕಲ್ಪ ಮೇ ಬಿ ಮುಖ್ಯ ಕ್ಯಾ ಹೇ, ಜೋ ಹಿ ಪುರುಷಾರ್ಥ ಮೇ ಡೀಲಾಪನ್ ಲಾತಾ ಹೇ. ಸಂಕಲ್ಪಗಳ ಲೈನ್ ಇದೆ, ಅದು ನಿಮ್ಮ ಪುರುಷಾರ್ಥದಲ್ಲಿ ಡೀಲಾತನವನ್ನು ತರಿಸ್ತಾ ಇದೆ. ಆ ಸಂಕಲ್ಪಗಳು ಯಾವುದು. व्यर्थ संकल्पों का मूल कारण क्या होता है. ವ್ಯರ್ಥ ಸಂಕಲ್ಪಗಳು ಪುರುಷಾರ್ಥದಲ್ಲಿ ಮುಂದುವರಿಲಿಕ್ಕೆ ಬಿಡುತ್ತಾ ಇಲ್ಲ. ಆದರೆ ಆ ವ್ಯರ್ಥ ಸಂಕಲ್ಪಗಳಿಗೆ ಕಾರಣವೇನು. ಪುರಾನೆ ಸಂಸ್ಕಾರ ಕಿಸ್ ರೂಪ್ ಮೇ ಆತಾ ಹೈ. एक शब्द बताओ जिसमें व्यर्थ संकल्पों का बीज आ जाए. ಹಳೆಯ ಸಂಸ್ಕಾರಗಳು ಯಾವ ರೂಪದಲ್ಲಿ ಬರುತ್ತೆ. ಒಂದು ಶಬ್ದ ಹೇಳಿ, ಅದರಲ್ಲಿ ವ್ಯರ್ಥ ಸಂಕಲ್ಪಗಳ ಬೀಜ ಬಂದ್ಬಿಡಬೇಕು. व्यर्थ संकल्प व विकल्प जो चलता है तो एक ही शब्द बुद्धि में आता है कि क्यों हुआ. क्यों से व्यर्थ संकल्पों की क्यों शुरू हो जाती है.
ವ್ಯರ್ಥ ಸಂಕಲ್ಪ ವಿಕಲ್ಪಗಳು ಏನು ನಡೆಯುತ್ತೆ, ಒಂದೇ ಶಬ್ದ ಬುದ್ಧಿಯಲ್ಲಿ ಬರುತ್ತೆ, ಇದ್ಯಾಕಾಯಿತು. ಈ ಯಾಕೆ ಎಂಬ ವ್ಯರ್ಥ ಸಂಕಲ್ಪಗಳ ಲೈನ್ ಶುರುವಾಗ್ಬಿಡತ್ತೆ. ಕ್ಯೂ, ಯಾಕೆ ಎಂಬ ಒಂದು ಪ್ರಶ್ನೆ ಬರುತ್ತೆ, ಅದರಿಂದ ಅನೇಕ ಪ್ರಶ್ನೆಗಳ ಸಾಲೆ ನಿಂತ್ಕೊಂಡ್ಬಿಡುತ್ತೆ, ಲೈನ್ ನಿಂತ್ಕೊಂಡ್ಬಿಡುತ್ತೆ. अंग्रेजी में भी आप देखेंगे क्यों शब्द की निशानी सभी से टेढ़ा होता है. ಇಂಗ್ಲೀಷಲ್ಲಿಯೂ ಕೂಡ ನೀವು ನೋಡಿದ್ದೀರಾ, ಪ್ರಶ್ನೆ ಚಿಹ್ನೆ ಕ್ವಶನ್ ಮಾರ್ಕ್ ಹಾಕಿದ್ರೆ ಅದು ತುಂಬ ಅಂಕು ಡೊಂಕು ಇರುತ್ತೆ. तो क्यों की क्यों बड़ी लंबी है, इस क्यों के समाप्ति बाद ही संपूर्णता आएगी. ಈ ಯಾಕೆ ಎಂಬ ಪ್ರಶ್ನೆ ಚಿಹ್ನೆ ಏನಿದೆ ಇದರ ಲೈನ್ ಬಹಳ ದೊಡ್ಡದಿದೆ. ಇದನ್ನು ಸಮಾಪ್ತಿ ಮಾಡಿಬಿಟ್ಟಿದ್ದೀರಾ ಅಂದರೆ ನಂತರ ಸಂಪೂರ್ಣತೆ ಬರುತ್ತೆ. ಫಿರ್ ಓ ಕ್ಯೂ ಲಗೇಗ, ನಂತರ ಆ ಲೈನ್ ನಿಂತ್ಕೊಳ್ಳುತ್ತೆ, ಬಾಬನಿಗೆ ಸಮರ್ಪಣೆ ಆಗುವಂತಹವರ ಲೈನ್ ನಿಂತ್ಕೊಳ್ಳುತ್ತೆ. जब क्यों शब्द निकलेगा फिर ड्रामा की बावी पर एक रस स्थिरमय रहेंगे. अभी क्यों के क्यों को खत्म करना है. ಈ ಯಾಕೆ ಎಂಬ ಶಬ್ದ ಸಮಾಪ್ತಿ ಆಗ್ಬಿಡ್ತು ಅಂತಂದರೆ ಡ್ರಾಮಾದ ನಿಶ್ಚಯದ ಮೇಲೆ ಸ್ಥಿರವಾಗಿ ಏಕರಸವಾಗಿ ಇರ್ತೀರ. ಈ ಯಾಕೆ ಎಂಬ ಶಬ್ದವನ್ನು ಸಮಾಪ್ತಿ ಮಾಡಬೇಕಾಗಿದೆ. ಈಗ ಸಮಜ, ಅರ್ಥ ಆಯ್ತಾ, ಗೊತ್ತಾಯ್ತಾ ಅಂತಾರೆ ಬಾಬಾ. ಏಕೆ ಕ್ಯೂ ಶಬ್ದ ಸೆ ಸೆಕೆಂಡ್ ಮೇ ಕಿತನೆ ಸಂಕಲ್ಪ ಪೈದಾ ಹೋ ಜಾತಾ ಹೈ. ಈ ಯಾಕೆ ಎಂಬ ಶಬ್ದದಿಂದ ಒಂದು ಗಳಿಗೆಯಲ್ಲಿ ಎಷ್ಟೆಲ್ಲ ಸಂಕಲ್ಪಗಳು ಹುಟ್ಕೊಂಡ್ಬಿಡುತ್ತೆ. ಕ್ಯೂ से फिर कल्पना करना शुरू हो जाता है. तब आप भी बच्चों से ये जल की लोटी चढ़वाने के लिए आए हैं. ಈ ಯಾಕೆ ಎಂಬುದರಿಂದ ಕಲ್ಪನೆ ಮಾಡ್ಕೊಳ್ಳೋದು ಶುರು ಆಗ್ಬಿಡತ್ತೆ. ಬಾಬಾರವರು ಕೂಡ ಮಕ್ಕಳಿಂದ ಈ ಜಲವನ್ನು ಬಾಬಾರವರಿಗೆ ಅರ್ಪಣೆ ಮಾಡಿಸ್ಲಿಕ್ಕೆ ಈ ಯಾಕೆ ಎಂಬ ಏನು ಪ್ರಶ್ನೆ ಚಿಹ್ನೆ ಇದೆ ಅಲ್ವಾ, ಈ ಒಂದು ವ್ಯರ್ಥ ಸಂಕಲ್ಪಗಳ ಪ್ರತಿಜ್ಞೆ ಮಾಡಿಸ್ಲಿಕ್ಕೋಸ್ಕರ, ಬಿಡಬೇಕು ವ್ಯರ್ಥ ಸಂಕಲ್ಪಗಳು, ಅಂತಹ ಪ್ರತಿಜ್ಞೆ ಮಾಡಿಸ್ಲಿಕ್ಕೋಸ್ಕರ ಬಾಬಾ ಬಂದಿದ್ದಾರೆ. कोई भी प्रतिज्ञा करते हैं तो जल को साक्षी रख कर करते हैं. तो अभी ये लोटी चढ़ाना, ಏನೋ ಒಂದು ಪ್ರತಿಜ್ಞೆ ಮಾಡಿದ್ರೂ ಕೂಡ ನೀರನ್ನು ಸಾಕ್ಷಿಯಾಗಿಟ್ಕೊಂಡು ಪ್ರತಿಜ್ಞೆ ಮಾಡುತ್ತಾರೆ. ಈಗ ನೀವು ಈ ಒಂದು ನೀರನ್ನು, ಜಲದ ಅಭಿಷೇಕವನ್ನು, ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ವ್ಯರ್ಥ ಸಂಕಲ್ಪಗಳನ್ನು ಬಾಬಾ ಸಂಪೂರ್ಣವಾಗಿ ಬಿಟ್ಬಿಡ್ತೀವಿ. ಯಾಕೆ, ಏನು, ಹೇಗೆ, ಎತ್ತ ಈ ಪ್ರಶ್ನೆಗಳಲ್ಲಿ ಹೋಗಲ್ಲ ಬಾಬಾ. ಈ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. मधुबन में विशेष रिस्पॉन्सिबिलिटी पांडव दल का है, तो उस दल में अभी बल होना चाहिए. ಮಧುಬನದಲ್ಲಿ ವಿಶೇಷವಾಗಿ ಜವಾಬ್ದಾರಿ ಪಾಂಡವ ದಳಕ್ಕೆ, ಅಣ್ಣಂದಿರಿಗೆ ಇರುತ್ತೆ. ಈಗ ಈ ಪಾಂಡವ ದಳದಲ್ಲಿ ಶಕ್ತಿ, ಬಲ ಬರಬೇಕಾಗಿದೆ. ಪಾಂಡವ ದಳ ಮೇ ಬಲ ಹೋಗ तो फिर इस पांडव भवन के अंदर असुरी संप्रदाय तो क्या, लेकिन असुरी संकल्प भी नहीं आ सकता. ಪಾಂಡವ ದಳದಲ್ಲಿ ಬಲ ಇತ್ತು ಅಂದರೆ ಈ ಪಾಂಡವ ಭವನದಲ್ಲಿ ಅಸುರಿ ಸಂಪ್ರದಾಯದವರೇನು, ಅಸುರಿ ಸಂಕಲ್ಪವು ಕೂಡ ಪ್ರವೇಶ ಆಗಲಿಕ್ಕೆ ಸಾಧ್ಯವಿಲ್ಲ. ಇತ್ನಾ ಪೆಹರಾ ದೇನಾ ಹೇ, ಇಷ್ಟು ಸೆಕ್ಯೂರಿಟಿ ಕೊಡಬೇಕು ಅಂತಾರೆ ಬಾಬರವರು. ಓ ಪೆಹರಾ ದೇನಾ ತೋ ಬಹುತ್ ಸಹಜ್ ಹೇ, जैसे इस गेट की रखवाली करते हो वैसे माया का जो गेट है उसकी भी रखवाली करनी है. ಆ ಸ್ಥೂಲವಾದಂತಹ ಸೆಕ್ಯೂರಿಟಿ ಕೊಡುವುದು ಈಸಿನೇ ಇದೆ, ಆದರೆ ಈ ಗೇಟನ್ನು ನೀವು ಹೇಗೆ ರಕ್ಷಿಸ್ತಿದ್ದೀರಾ ಅಲ್ವಾ, ಹಾಗೆಯೇ ಮಾಯೆಯ ಗೇಟ್ ಏನಿದೆ ಅದರ ರಕ್ಷಣೆಯನ್ನು ಕೂಡ, ಮಾಯೆಯೂ ಕೂಡ ಗೇಟ್ ಒಳಗಡೆ ಬರಬಾರ್ದು. ಯಾವ ಗೇಟು? ಬುದ್ಧಿರೂಪಿ ಗೇಟ್ ಒಳಗಡೆ ಬರಬಾರ್ದು. ಈ ಸೆಕ್ಯೂರಿಟಿನೂ ಕೂಡ ಕೊಡಬೇಕು. ಐಸೆ ಪಾಂಡವ್ ಸೇನಾ ತಯಾರ್ ಹೇ ಜೋ ಅಸುರಿ ಸಂಸ್ಕಾರೋं को, असुरी संकल्पों को भी इस पांडव भवन के अंदर आने ना दो. ಈ ರೀತಿ ಪಾಂಡವ ಸೇನೆ ತಯಾರಾಗಿದ್ದೀರಾ, ಅಸುರಿ ಸಂಸ್ಕಾರಗಳು, ಅಸುರಿ ಸಂಕಲ್ಪಗಳು ಕೂಡ ಈ ಪಾಂಡವ ಭವನದ ಗೇಟ್ ಒಳಗಡೆ ಪ್ರವೇಶ ಆಗಲಿಕ್ಕೂ ಆಗಬಾರ್ದು. पहले अपने अंदर यह पहरा मजबूत होगा तब पांडव भवन में यह मजबूती ला सकते हैं.
ಬಾಬಾ ಹೇಳ್ತಾರೆ, ಈಗ ಮೊದಲು ನಿಮ್ಮ ಆಂತರಿಕದಲ್ಲಿ ಈ ಸುರಕ್ಷತೆ ಶಕ್ತಿಶಾಲಿಯಾಗಿತ್ತು ಅಂತ ಹೇಳಿದ್ರೆ ಪಾಂಡವ ಭವನದಲ್ಲಿಯೂ ಕೂಡ ಈ ಒಂದು ಶಕ್ತಿಶಾಲಿ ಸೆಕ್ಯೂರಿಟಿ ಕೊಡಬಹುದಾಗಿದೆ. ಐಸಾ ಪೆಹರಾ ದೇತೆ ಹೋ, ಈ ರೀತಿ ಸೆಕ್ಯೂರಿಟಿ ಕೊಡ್ತೀರಾ? कौन कौन ऐसी हिम्मत रखते हैं कि हम पांडव सेना अपने पांडव भवन की ऐसी रखवाली करेंगे? ऐसी रखवाली अगर पांडव करते रहे तो फिर यह पांडव भवन एक जादू का घर के हो जाएगा, एक जादू का घर हो जाएगा. ಬಾಬಾ ಹೇಳ್ತಾರೆ, ಯಾರು ಈ ರೀತಿ ಧೈರ್ಯ ಮಾಡ್ತೀರಾ? ನಾವು ಪಾಂಡವ ಸೇನೆ ನಮ್ಮ ಪಾಂಡವ ಭವನವನ್ನು ಈ ರೀತಿ ಸುರಕ್ಷಿತವಾಗಿ ಇಡುತ್ತೇವೆ. ಈ ರೀತಿ ಒಂದು ವೇಳೆ ನೀವು ರಕ್ಷಣೆ ಕೊಟ್ಟಿದ್ದೆ ಆದರೆ ಪಾಂಡವರು ಮತ್ತು ಈ ಪಾಂಡವ ಭವನ ಒಂದು ಜಾದುವಿನ ಮನೆ ಆಗಿಬಿಡತ್ತೆ ಅಂತಾರೆ ಬಾಬರವರು. ಅಂದರೆ ಯಾರು ಅಲ್ಲಿಗೆ ಹೋಗಿದ್ದಾರೆ ಅಂದರೂ ಅವರ ಸಂಕಲ್ಪಗಳು ಈಡೇರಿಬಿಡುತ್ತೆ, ಅವರ ಇಚ್ಛೆ ಪೂರ್ತಿ ಆಗಿಬಿಡುತ್ತೆ, ಬೇಗ ಬಾಬಾ ಸಮಾನ ಆಗಿಬಿಡುತ್ತಾರೆ. ಆ ರೀತಿ ಬಾಬಾ ಸಮಾನ ಸ್ಥಿತಿಯನ್ನು ತಯಾರು ಮಾಡ್ಕೊಂಡ್ಬಿಡುತ್ತಾರೆ. ಅಂತಹ ಒಂದು ಜಾದುವಿನ ಮನೆ ಆಗಿಬಿಡತ್ತೆ. ಜೊ ಜೈಸಿ ಬಿ ಆತ್ಮ ಆಯೇ ಆತೆ ಹಿ ಅಸುರಿ ಸಂಸ್ಕಾರ ಅವರು ವ್ಯರ್ಥ ಸಂಕಲ್ಪೋನ್ಸೆ ಮುಕ್ತ ಹೋ ಜಾಯೆಂಗೆ. ಯಾರು ಎಂತಹ ಆತ್ಮಗಳೇ ಬರಬಹುದು, ಅಸುರಿ ಸಂಸ್ಕಾರ ವ್ಯರ್ಥ ಸಂಕಲ್ಪಗಳಿರುವಂತಹವರೇ ಇರಬಹುದು, ಆದರೆ ಪಾಂಡವ ಭವನಕ್ಕೆ ಬರ್ತಿದ್ದಂತೆಯೇ ಅವರು ಮುಕ್ತರಾಗ್ಬಿಡುತ್ತಾರೆ. ಐಸಿ ನಿರ್ವಿಕಲ್ಪ ಬನಾನೆ ಕ ಜಾದು ಕ ಗರ್ ಹೋ ಜಾಯೇಗ. ಈ ರೀತಿ ನಿರ್ವಿಕಲ್ಪ ಮಾಡುವಂತಹ ಜಾದುವಿನ ಮನೆ ಆಗಿಬಿಡತ್ತೆ. ಐಸಾ ಸರ್ವಿಸ್ ಜಬ್ ಕರೆಂಗೆ ತ ಪ್ರತ್ಯಕ್ಷತ ಹೋಗಿ. ಯಾವಾಗ ಈ ರೀತಿ ಸರ್ವಿಸ್ ನೀವು ಮಾಡ್ತೀರಾ ಆಗ ಪ್ರತ್ಯಕ್ಷತೆ ಆಗತ್ತೆ. ಏಕ ದೋಸೆ ಸುನ್ತೆ ಹಿ ಲೋಗ್ ದೌಡೆಂಗೆ. ಒಬ್ಬರೇ ಅನ್ಯರಿಂದ ಕೇಳುತ್ತಿದ್ದಂತೆಯೇ ಓಡಿ ಬರ್ತಾರೆ ಮಧುಬನಕ್ಕೆ. ಈಗ ಮಧುಬನದ ಮಹತ್ವ ನಮಗೆ ಅರ್ಥ ಆಗ್ತಾ ಇದೆ ಅಲ್ವಾ? जैसे जैसे समय आगे बढ़ेगा वैसे दुख अशांति भी बढ़ने के कारण हर एक आत्मा सुख चैन की प्यासी हो जाएगी. ಬಾಬಾ ಹೇಳ್ತಾರೆ, ಹೇಗೆ ಹೇಗೆ ಸಮಯ ಮುಂದುವರಿಯುತ್ತೆ ಹಾಗೆ ದುಃಖ ಅಶಾಂತಿಯು ಕೂಡ ಹೆಚ್ಚಾಗುವ ಕಾರಣದಿಂದಾಗಿ ಪ್ರತಿಯೊಂದು ಆತ್ಮ ಸುಖ ಶಾಂತಿಯ ಬಾಯಾರಿಕೆಯಲ್ಲಿ ಬಂದ್ಬಿಡ್ತಾರೆ. और उसी प्यास में तरसते हुए आत्माएं इस पांडव भवन के अंदर आने से ही एक सेकंड में सुख चैन के अनुभव करेंगे, तब प्रभाव निकलेगा. ಆ ಒಂದು ಸುಖ ಶಾಂತಿಯ ಬಾಯಾರಿಕೆಯಲ್ಲಿ ಆತ್ಮಗಳು ಈ ಪಾಂಡವ ಭವನದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಸೆಕೆಂಡಿನಲ್ಲಿ ಸುಖ ಶಾಂತಿಯ ಅನುಭವ ಮಾಡುತ್ತಾರೆ. ಆಗ ಪ್ರಭಾವ ಹೊರಬರುತ್ತೆ, ಪ್ರತ್ಯಕ್ಷತೆ ಆಗತ್ತೆ. एक एक चैतन्य मूर्ति के समान दर्शन मूर्त हो जाएंगे. एक एक रत्न का दर्शन करने के लिए दूर दूर से प्यासी आत्माएं आएंगे. ನೀವು ಒಂದೊಂದು ಚೈತನ್ಯ ಮೂರ್ತಿಯ ಸಮಾನ ದರ್ಶನ ಮೂರ್ತಿಗಳಾಗ್ಬಿಡ್ತೀರ. ನೀವು ಒಂದೊಂದು ರತ್ನದ ದರ್ಶನವನ್ನು ಮಾಡಲಿಕ್ಕೋಸ್ಕರ ದೂರ ದೂರದಿಂದ ಬಾಯಾರಿಕೆಯಲ್ಲಿ ಆತ್ಮಗಳು ಬರ್ತಾರೆ. ಲೇಕಿನ್ ಜಬ್ ಐಸಾ ಪೆಹರಾ ದೇನಾ ಶುರು ಕರೆಂಗೆ. ಆದರೆ ಯಾವಾಗ ಈ ರೀತಿ ಸುರಕ್ಷತೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀರಾ ಆಗ जैसे संगठन का बल है, स्नेह का बल भी है, एक दो के सहयोग देने का बल भी है. अभी सिर्फ एक बल चाहिए जिसकी कमी होने के कारण ही माया की प्रविष्टता हो जाती है. ಬಾಬಾ ಹೇಳ್ತಾರೆ, ಹೇಗೆ ಸಂಘಟನೆಯ ಬಲ ಇದೆ, ಸ್ನೇಹದ ಬಲ ಇದೆ, ಪರಸ್ಪರ ಸಹಯೋಗ ಕೊಡುವ ಬಲ ಇದೆ. ಈಗ ಕೇವಲ ಇನ್ನೊಂದು ಬಲ ಬೇಕಾಗಿದೆ. ಅದರ ಕಡಿಮೆ ಇರುವ ಕಾರಣದಿಂದಾಗಿ ಮಾಯೆಯ ಪ್ರವೇಶತೆ ಆಗ್ಬಿಡುತ್ತಾ ಇದೆ. ಅದಾಗಿದೆ ಸಹನಶೀಲತಾ ಕ ಬಲ್. ಅದಾಗಿದೆ ಸಹನಶೀಲತೆಯ ಗುಣ ಶಕ್ತಿ. ಅಗರ್ ಸಹನಶೀಲತಾ ಕ ಬಲ್ ಹೋ तो माया कभी वार नहीं कर सकती. तो यह चारों बल चाहिए. ಒಂದು ವೇಳೆ ಸಹನಶೀಲತೆಯ ಶಕ್ತಿ ಇತ್ತು ಅಂತ ಹೇಳಿದ್ರೆ ಮಾಯೆ ಯಾವತ್ತೂ ವಾರ್ ಮಾಡೋದಿಲ್ಲ. ಅಂದಾಗ ಈ 4 ಶಕ್ತಿಗಳು ಇರಬೇಕು ಅಂತಾರೆ ಬಾಬಾ. ಯಾವುದ್ಯಾವುದು? ಒಂದು ಸಂಘಟನೆಯ ಬಲ, ಎರಡನೆಯದು ಸ್ನೇಹದ ಬಲ, ಮೂರನೇದು ಪರಸ್ಪರ ಸಹಯೋಗದ ಬಲ, ನಾಲ್ಕನೆಯದು ಸಹನಶೀಲತೆಯ ಬಲ. आज बाप दादा की जयंती के साथ
सभी बच्चों की भी तो जयंती है, तो इस जयंती पर चारों बल अपने में धारण करेंगे तो फिर यह पांडव भवन सारी दुनिया में देखने और अनुभव करने का विशेष स्थान गिना जाएगा. ಇವತ್ತು ಬಾಪ್ದಾದರವರ ಜಯಂತಿಯ ಜೊತೆಯಲ್ಲಿ ಎಲ್ಲ ಮಕ್ಕಳ ಜಯಂತಿಯೂ ಕೂಡ ಇದೆ. ಈ ಜಯಂತಿಯಲ್ಲಿ ನೀವು 4 ಬಲಗಳನ್ನು ನಿಮ್ಮಲ್ಲಿ ನೀವು ಧಾರಣೆ ಮಾಡಿಕೊಂಡಿದ್ದೆ ಆದರೆ ಈ ಪಾಂಡವ ಭವನ ಪ್ರಪಂಚದಲ್ಲೇ ನೋಡಲಿಕ್ಕೆ, ಅನುಭವ ಮಾಡಲಿಕ್ಕೆ ಏನು ವಿಶೇಷ ಸ್ಥಾನಗಳು ಅಂತ ಲೆಕ್ಕ ಹಾಕಲಾಗತ್ತೆ. ಇದು ಸಹ ವಿಶೇಷ ಸ್ಥಾನದ ಲೆಕ್ಕದಲ್ಲಿ ಬರುತ್ತೆ. इस पांडव भवन का महत्व सारे विश्व में होगा. ಈ ಪಾಂಡವ ಭವನದ ಮಹತ್ವ ಪೂರ್ತಿ ವಿಶ್ವದಲ್ಲಿ ಆಗತ್ತೆ. ಮಹತ್ವ ಬಡಾನೆ ವಾಲೆ ಕೌನ್ ಹೈ ಅಂದಾಗ ಈ ಮಹತ್ವವನ್ನು ಹೆಚ್ಚಿಸುವವರು ಯಾರು? ಪಾಂಡವ್ ಸೇನಾ और शक्ति सेना. मधुबन निवासी ही मधुबन के महत्व को बढ़ा सकते हैं. ಅಣ್ಣಂದಿರು ಮತ್ತು ಅಕ್ಕಂದಿರು, ಪಾಂಡವ ಸೇನೆ ಮತ್ತು ಶಕ್ತಿ ಸೇನೆ ಮತ್ತು ಮಧುಬನ ನಿವಾಸಿಗಳೇ ಮಧುಬನದ ಮಹತ್ವವನ್ನು ಹೆಚ್ಚಿಸಬಹುದು. पांडवों के लिए तो प्रसिद्ध है कि वो कभी भी प्रतिज्ञा से हिलते नहीं थे. एक परसेंटेज की भी कमी हुई तो इसको कमी ही कहा जाएगा. ಪಾಂಡವರಿಗೋಸ್ಕರ ಪ್ರಸಿದ್ಧ ಇದೆ ಅಲ್ವಾ, ಅವರು ಯಾವತ್ತೂ ಸಹ ಪ್ರತಿಜ್ಞೆಯಿಂದ ಅಲಗಾಡುತ್ತಾ ಇರಲಿಲ್ಲ. 1% ಸಹ ಕಡಿಮೆ ಇತ್ತು ಅಂದರೆ ಅದಕ್ಕೆ ಕಡಿಮೆ ಅಂತಲೇ ಹೇಳಲಾಗತ್ತೆ. पांडव सेना को एग्जाम्पल बनना है जो आप लोगों को देख औरों को भी प्रेरणा मिले. ಪಾಂಡವರು ಅಣ್ಣಂದಿರು ಉದಾಹರಣ ಮೂರ್ತರಾಗಬೇಕಾಗಿದೆ. ನಿಮ್ಮನ್ನು ನೋಡಿ ಬೇರೆಯವ್ರಿಗೂ ಸಹ ಪ್ರೇರಣೆ ಸಿಗಬೇಕು. कोई भी मधुबन में आए तो यह विशेषता देखे कि ये सभी इतने अनेक होते हुए भी एक और एक की ही लगन में मगन है. ಯಾರು ನಿಮ್ಮನ್ನು ನೋಡುತ್ತಾರೆ ಈ ವಿಶೇಷತೆಯನ್ನು ನೋಡಬೇಕು. ಇವರೆಲ್ಲ ಇಷ್ಟೊಂದು ಜನ ಇದ್ದಾರೆ, ಆದರೆ ಎಲ್ಲರೂ ಒಗ್ಗಟ್ಟಲ್ಲಿದ್ದಾರೆ, ಒಂದಾಗಿದ್ದಾರೆ ಮತ್ತು ಒಂದೇ ಲಗನ್ನಿನಲ್ಲಿ ಮಗ್ನರಾಗಿದ್ದಾರೆ. ಈ ವಿಶೇಷತೆ ಎಲ್ಲರಿಗೂ ಕಾಣಿಸ್ಬೇಕಾಗಿದೆ. और एक रस स्थिति में स्थित है. जब ऐसी दृश्य देखेंगे तब प्रत्यक्षता की निशानी देखने में आएगा. ಇವರೆಲ್ಲರೂ ಒಂದೇ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದಾರೆ. ಯಾವಾಗ ಈ ದೃಶ್ಯವನ್ನು ನೋಡುತ್ತಾರೆ ಆಗ ಪ್ರತ್ಯಕ್ಷತೆಯ ಗುರುತುಗಳು ಸಹ ಕಾಣಿಸುತ್ತೆ. आप सबकी प्रतिज्ञा ही प्रत्यक्षता को लाएगी. ನಿಮ್ಮೆಲ್ಲರ ಪ್ರತಿಜ್ಞೆಯೇ ಪ್ರತ್ಯಕ್ಷತೆಯನ್ನು ತರುತ್ತೆ. तो आज पहले प्रतिज्ञा का जल चढ़ाना है, फिर सौगात भी मिलेगा. ಇವತ್ತು ಮೊದಲು ಪ್ರತಿಜ್ಞತೆಯ ನೀರನ್ನು, ಅಭಿಷೇಕವನ್ನು ಬಾಬರವರಿಗೆ ಮಾಡಿಸ್ಬೇಕು. ನಂತರ ನಿಮ್ಮೆಲ್ಲರಿಗೂ ಉಡುಗೊರೆಯು ಕೂಡ ಸಿಗತ್ತೆ. प्रतिज्ञा की 3 लकीर दिखाते हैं. बिल्व पत्रा भी जो चढ़ाते हैं वह भी 3 पत्तों का होता है. ಪ್ರತಿಜ್ಞೆಯನ್ನು 3 ರೇಖೆಗಳ ರೂಪದಲ್ಲಿ ತೋರಿಸ್ತಾರೆ. ಬಿಲ್ವಪತ್ರೆಯನ್ನು ನೀವೇನು ಶಿವಲಿಂಗಕ್ಕೆ ಹಾಕ್ತಾರೆ ಅಲ್ವಾ, ಸೊ ಭಕ್ತಿಯಲ್ಲಿ ಅದನ್ನು ಕೂಡ 3 ಎಲೆಗಳಿರುತ್ತೆ. तो आज के दिन 3 प्रतिज्ञा कराई. सहनशीलता का बल अपने में धारण करेंगे, क्यों के क्यों को खत्म करेंगे, और तीसरा आसुरी संस्कारों पर पहरा देना. ತಂದೆ ಇವತ್ತು ಈ 3 ಪ್ರತಿಜ್ಞೆಗಳನ್ನು ಮಾಡಿಸ್ತಾ ಇದ್ದಾರೆ. ಸಹನಶೀಲತೆಯ ಶಕ್ತಿ, ಒಂದನೆಯದು ಸಹನಶೀಲತೆಯ ಶಕ್ತಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಬೇಕು. ಎರಡನೆಯದಾಗಿ ಯಾಕೆ ಎಂಬ ಪ್ರಶ್ನೆಯ ಲೈನನ್ನು ಸಮಾಪ್ತಿ ಮಾಡಬೇಕು. ಮೂರನೆಯದಾಗಿ ಅಸುರಿ ಸಂಸ್ಕಾರಗಳ ಮೇಲೆ ಸೆಕ್ಯೂರಿಟಿ ಇರಬೇಕು. ಹಸುರಿ ಸಂಸ್ಕಾರಗಳು ನಮ್ಮಲ್ಲಿ ಪ್ರವೇಶ ಆಗದಂತೆ ಸೆಕ್ಯೂರಿಟಿ ಕೊಡಬೇಕು, ಗಮನ ಕೊಡಬೇಕು. तो 3 प्रतिज्ञा का बिलपत्र चढ़ाना. बत लोग तो खेल करते हैं लेकिन ज्ञान सहित खेल करना है, वो तो बच्चे ही जानते हैं. ಈಗ ಈ 3 ಎಲೆಗಳ ಪ್ರತಿಜ್ಞೆಯ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಬೇಕಾಗಿದೆ. ಭಕ್ತರಂತೂ ಆಟ ಆಡ್ತಾರೆ, ಆದರೆ ಜ್ಞಾನ ಸಹಿತವಾಗಿ ಆಟ ಆಡಬೇಕು. ಅದಂತೂ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಾ. इसलिए आज के शिवरात्रि का यादगार फिर भक्ति में ये रस्म
माफिक चलता है। पहले ಆರಂಭ ಬಚ್ಚೆ ಹಿ ಕರ್ತೆ ಹೇ ಜ್ಞಾನ ಸಹಿತ. ಈ ಸ್ಮಾರಕ ನಂತರ ಏನಾಗುತ್ತೆ, ಭಕ್ತಿಯಲ್ಲಿ ಒಂದು ನಿಯಮ ಆಗ್ಬಿಡತ್ತೆ. ಮೊದಲು ಪ್ರಾರಂಭ ಅಂತೂ ನೀವು ಮಕ್ಕಳೇ ಮಾಡಬೇಕಾಗಿದೆ ಅಲ್ವಾ, ಜ್ಞಾನ ಸಹಿತವಾಗಿ. ಫಿರ್ ಭಕ್ತಿ ಕಾಪಿ ಕರ್ತೆ ಹೇ ಭಕ್ತ ಲೋಗ್ ಅಂಧಶ್ರದ್ಧಾ ಸೆ. ज़रूर कभी किया है तब तो यादगार बना है. ಮತ್ತೆ ನಿಮ್ಮನ್ನು ಫಾಲೋ ಮಾಡ್ತಾರೆ, ಕಾಪಿ ಮಾಡ್ತಾರೆ ಭಕ್ತರು ಅಂಧಶ್ರದ್ಧೆಯಿಂದ. ಅವಶ್ಯವಾಗಿ ಏನೋ ಮಾಡಿದ್ದೀರಾ, ಈಗ ಮಾಡ್ತಾ ಇದ್ದೀರಾ ಸಂಗಮ ಯುಗದಲ್ಲಿ, ಅದಕ್ಕೆ ಇದು ಸ್ಮಾರಕ ಆಗ್ಬಿಡುತ್ತೋ ಅಲ್ವಾ. ಭಗವಾನ್ ಬಚ್ಚೋं को कहते हैं ವಂದೇ ಮಾತರಂ, ಕಿತ್ನಾ ಫರಕ್ ಹೋ ಗಯಾ, ಇತ್ತನಾ ನಶಾ ರೆಹತಾ. ಭಗವಂತ ತನ್ನ ಮಕ್ಕಳಿಗೆ ಹೇಳ್ತಾರೆ ಒಂದೇ ಮಾತರಂ ಅಂತ ಹೇಳಿ, ಮತ್ತು ಎಷ್ಟು ಅಂತರ ಆಗ್ಬಿಡ್ತೋ ಅಷ್ಟು ನಶೆ ಇರುತ್ತೆ. ಭಗವಂತ ಸ್ವಯಂ ತನ್ನ ಮುಖದಿಂದ ಒಂದೇ ಮಾತರಂ ಹೇಳ್ತಾರೆ ಅಂದ್ಬಿಟ್ಟು, जिस बाप की अनेक भक्त वंदना करते हैं वो स्वयं आकर कहते हैं वंदे मातरम. इस कुमारी की निशानी क्या होगा. ಯಾವ ಭಗವಂತನಿಗೆ ಭಕ್ತರು ವಂದನೆಯನ್ನು ಮಾಡ್ತಾರೆ, ಆ ಭಗವಂತ ಬಂದು ತನ್ನ ಮಕ್ಕಳಿಗೆ ಹೇಳ್ತಾರೆ ಒಂದೇ ಮಾತರಂ ಅಂತ ಹೇಳಿ. ಈ ನಶೆಯ ಗುರುತು ಏನಾಗಿರುತ್ತೆ. उनके नयन, उनके मुखड़े, उनके चलन, उनका बोल आदि से ಖುಷಿ झलकती रहेगी. ಯಾರಾದರೆ ಈ ನಶೆಯಲ್ಲಿ ಇರುತ್ತಾರೆ, ಅವರ ಕಣ್ಣುಗಳು, ಅವರ ಮುಖ, ಅವರ ನಡತೆ, ಅವರ ಮಾತುಗಳಲ್ಲಿ ಖುಷಿಯೇ ಕಾಣಿಸ್ತಾ ಇರುತ್ತೆ. ಜಿಸ್ ಖುಷಿ ಕೋ ದೇಖ್ ಕೈಯೋಂ ಕೆ ದುಃಖ ಮಿಟ ಜಾಯೇಗ. ಅಂತಹವರ ಖುಷಿಯನ್ನು ನೋಡಿ ಅನೇಕರ ದುಃಖ ದೂರ ಆಗ್ಬಿಡತ್ತೆ ಅಂತಾರೆ ಬಾಬರವರು. ऐसी माताएं जिनको बाप दादा स्वयं वंदना करते हैं उनकी निशानी है ಖುಷಿ. ಅಂತಹ ಮಾತೆಯರು ಯಾರಿಗೆ ಸ್ವಯಂ ಬಾಪ್ ದಾದ ವಂದನೆಯನ್ನು ಮಾಡುತ್ತಾರೆ, ಅದರ ಗುರುತು ಖುಷಿ ಇರುತ್ತೆ. ಚಹರಾಹಿ ಅನೇಕ ಆತ್ಮವಂಕೋ ಹರ್ಷಾಯೇಗ. ಅಂತಹವರ ಮುಖವೇ ಅನೇಕ ಆತ್ಮಗಳಿಗೆ ಖುಷಿಯನ್ನು ಕೊಡುತ್ತೆ. अज्ञानी लोग सवेरे उठ कोई ऐसी शक्ल देखते हैं तो कहते हैं सवेरे उनकी शक्ल देखा तब यह प्रभाव पड़ा. ಅಜ್ಞಾನಿಗಳು ಬೆಳಗ್ಗೆ ಎದ್ದು ಅಂತಹವರ ಮುಖ ನೋಡಿದ್ದಾರೆ ಅಂದರೆ ಹೇಳ್ತಾರೆ, ಇವತ್ತು ನಾವು ಇಂತಹವರ ಮುಖ ನೋಡಿದ್ವಿ, ಅದಕ್ಕೆ ಈ ಪ್ರಭಾವ ಬಿತ್ತು, ಇದು ಒಳ್ಳೆಯದಾಯಿತು, ಅದು ಒಳ್ಳೆಯದಾಯಿತು, ಈ ರೀತಿ ಎಲ್ಲ ಹೇಳ್ತಾರೆ. तो शक्ल का प्रभाव पड़ता है तो आप बच्चों का हर्षित चेहरा देख सभी के अंदर हर्ष आ जाएगा. ಮುಖದ ಪ್ರಭಾವನೂ ಕೂಡ ಬೀಳುತ್ತೆ ಅಲ್ವಾ. ನೀವು ಮಕ್ಕಳ ಹರ್ಷಿತ ಚಹರೆ, ಹರ್ಷಿತ ಮುಖವನ್ನು ನೋಡಿ ಎಲ್ಲರಲ್ಲೂ ಖುಷಿ ಬಂದ್ಬಿಡಬೇಕು. ಐಸಾ ಓನಾ ವಾಲಾ ಹೇ, ಆ ರೀತಿ ಆಗುತ್ತೆ ಇನ್ನು ಮುಂದೆ ಅಂತಾರೆ ಬಾಬಾ. अच्छा जितना अपने ऊपर चेकिंग करेंगे उतनी चेंज आती जाएगी. ಒಳ್ಳೆಯದು, ಎಷ್ಟೆಷ್ಟು ನಿಮ್ಮ ಮೇಲೆ ನೀವು ಚೆಕ್ಕಿಂಗ್ ಮಾಡಿಕೊಳ್ತೀರ ನಿಮ್ಮನ್ನು ನೀವು, ಅಷ್ಟು ಪರಿವರ್ತನೆ ಬರ್ತಾ ಹೋಗುತ್ತೆ. संकल्प, कर्म, समय, संस्कार, इन चारों के ऊपर चेकिंग करना है. कदम कदम पर ಸಂಕಲ್ಪ, ಕರ್ಮ, ಸಮಯ, ಸಂಸ್ಕಾರ, ಈ ನಾಲ್ಕರ ಮೇಲೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಚೆಕ್ಕಿಂಗ್ ಮಾಡಿಕೊಳ್ತಾ ಇರಬೇಕು ಅಂತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.